ಈಗ ಕೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು. ಈ ವಿಷಯವಾಗಿ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಬಾಡ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು ಅಂದರೆ ಈ ಸಂಘ ರೈತರಿಗೆ ಯಾವ ರೀತಿ ಸಹಕಾರ ನೀಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ರೈತರಿಗೆ ಅನುಕೂಲವಾದಂಥ ಯಾವ್ಯಾವ ಕಾರ್ಯಕ್ರಮಗಳು ಈ ಸಂಘದಲ್ಲೇ ನಡೀತವೆ, ಅದರ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನ ಮಾಡಿಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ರೇವಣಸಿದ್ದಪ್ಪ ಬಾಡ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಈಗ ನಿಮ್ಮ ಸಂಘ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರಟ್ಕಲ್ ಗ್ರಾಮದಲ್ಲಿ ಇದೆಯಲ್ಲ, ಅದು ಎಷ್ಟು ವರ್ಷ ಆಯ್ತು ಪ್ರಾರಂಭವಾಗಿ? ಸರ್, ಇದು 1976-77 ಪ್ರಾರಂಭವಾಗಿದೆ ಸರ್ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸರ್. ನೀವು ಯಾವಾಗನಿಂದ ಅಧ್ಯಕ್ಷರಾಗಿದ್ದೀರಿ? ನಾನು ಕಳೆದ ಒಂದು ವರ್ಷದಿಂದ ಅಂದ್ರೆ ಸೆಪ್ಟೆಂಬರ್ 30, 2024 ಚುನಾವಣೆಯಲ್ಲಿ ವಿಜೇತನಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಅಂದ್ರೆ ಈ ಒಂದು ಸಂಘ ಯಾವ ರೀತಿ ನಡೀತಾ ಅಂದ್ರೆ ಬೋರ್ಡ್ ಏನಿರುತ್ತಲ್ಲ, ಈಗ ನೀವೇನು ಚುನಾವಣೆ ಮುಖಾಂತರ? ನಮ್ಮಲ್ಲಿ ಚುನಾವಣೆ ಅಂತಂದ್ರೆ ರೈತರಿಂದನೇ ಸರ್. ನಮ್ಮಲ್ಲಿ ಏನು ಸದಸ್ಯರು ಶೇರ್ ಹೋಲ್ಡರ್ಸ್ ಏನ್ ಇರ್ತಾರಲ್ಲ ಸರ್, ರೈತರೇ ನಮ್ಮ ಹತ್ರ ಸದಸ್ಯರಾಗಿರ್ತಾರೆ ಸರ್. ಅಂದ್ರೆ ರೈತರಿಂದಾನೇ ಇದು ಒಂದು ಚುನಾವಣೆ ಆಗ್ತದೆ ಸರ್. ರೈತರೇ ಎಲೆಕ್ಟ್ ಮಾಡ್ತಾರೆ ಸರ್. ರೈತರಿಗೆ ಬಿಟ್ಟು ಬೇರೆ ಯಾರೋ ಬಿಸ್ನೆಸ್ ಮ್ಯಾನ್ ಅಂತವರಿಗೆ ಅವಕಾಶ ಇರೋದಿಲ್ಲ ಸರ್. ವೋಟಿಂಗ್ ಪವರ್ ಇರಲ್ಲ. ಇಲ್ಲಿ ನಮ್ಮ ಸಂಘದಲ್ಲಿ ರೈತರಿಗೆ ಮಾತ್ರ ವೋಟಿಂಗ್ ಪವರ್ ಇರ್ತದೆ ಸರ್. ಅಂದ್ರೆ ಲ್ಯಾಂಡ್ ಹೋಲ್ಡರ್ಸ್ ಸರ್. ಅಂದ್ರೆ ಅಧ್ಯಕ್ಷ, ಕಾರ್ಯದರ್ಶಿ, ಈ ರೀತಿ ನಿಮ್ದು ಒಂದು ಬಾಡಿ ಇರುತ್ತಲ್ಲ, ಎಷ್ಟು ಜನ ಸದಸ್ಯರು ಇರ್ತಾರೆ? ನಮ್ದು ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟಾರೆಯಾಗಿ 12 ಜನ ಸದಸ್ಯರು ಇರ್ತಾರೆ ಸರ್. ಅದರಲ್ಲಿ ಒಂದು DCC ಬ್ಯಾಂಕ್ನವರು ಒಬ್ರು ಪ್ರತಿನಿಧಿಯಾಗಿರ್ತಾರೆ ಸರ್. ಅದರಲ್ಲಿ 11 ಜನ ರೈತರಿಂದ ಆಯ್ಕೆ ಆಗಿರ್ತಾರೆ ಸರ್. ನಾವು ಏನ್ ಗೆದ್ದಿರ್ತೀವಲ್ಲ ಸರ್, ಅದರಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಅಂತ ಹೇಳಿ ಮಾಡ್ಕೊಂಡು ಉಳಿದಂತ ನಿರ್ದೇಶಕರಾಗಿ ಉಳಿತಾರೆ ಸರ್. ಈಗ ರೈತರ ಅಷ್ಟು ಸದಸ್ಯರು ಅಂತ ಹೇಳ್ತಾರಲ್ಲ, ಎಷ್ಟು ಜನ ರೈತರು ಸದಸ್ಯರಿದ್ದಾರೆ ನಿಮ್ಮ ನಮ್ಮ ಸಹಕಾರ ಸಂಘದಲ್ಲಿ? ಇವಾಗ 900 ಜನ ರೈತರ ಸದಸ್ಯರು ಇದ್ದಿದ್ರು ಸರ್ ಮೊದಲು. ಈಗ ನಾನು ಬಂದ ನಂತರ ಮತ್ತೆ 500 ಅಂದ್ರೆ ಟೋಟಲಿ 1600 ಜನ ರೈತರು ಸದಸ್ಯರಾಗಿದ್ದಾರೆ ಸರ್, ಶೇರ್ ಹೋಲ್ಡರ್ಸ್ ಇದ್ದಾರೆ ಸರ್. ಈಗ ನಿಮ್ಮ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆಯಲ್ಲ, ಯಾವ ಕ್ಷೇತ್ರಕ್ಕೆ ನೀವು ಸಾಲ ಸೌಲಭ್ಯ ಕೊಡುವಂತ ವ್ಯವಸ್ಥೆ ಇದೆ ನಿಮ್ಮಲ್ಲಿ? ಪ್ರಥಮವಾಗಿ ಇದರಲ್ಲೇ ಹೇಳಿದ್ರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮೇನ್ ಇಂಟೆನ್ಷನ್ ನಮ್ದು ಕೃಷಿ ರಂಗಕ್ಕಿದೆ ಸರ್. ಅಂದ್ರೆ ಈಗ ಹಳ್ಳಿಗಳಿರ್ತಕ್ಕಂಥ ರೈತರು ಪಟ್ಟಣಕ್ಕೆ ಬಂದು ಎಲ್ಲಾನು ಖರೀದಿ ಮಾಡಕ್ ಆಗಲ್ಲ ಸರ್ ಅವ್ರಿಗೆ. ಅದಕ್ಕೆ ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಪತ್ತಿನ ಸಹಕಾರ ಸಂಘ ಅಂತ ಹೇಳಿ ಆಗಿದೆ ಸರ್. ಆ ಪತ್ತಿನ ಸಂಘದ ಸಹಕಾರದ ಮುಖಾಂತರ ಎಲ್ಲಾ ರೈತರಿಗೆ ಅವ್ರಿಗೆ ಅವಶ್ಯಕವಾಗಿರ್ತಕ್ಕಂತಹ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧ ಆಗಿರ್ಬೋದು, ಇನ್ನಿತರ ಸಲಕರಣೆಗಳು, ಎಣ್ಣೆ ಹೊಡೆಯೋ ಮಷಿನ್ ಆಗಿರ್ಬೋದು ಸರ್. ಆಮೇಲೆ ಅವರಿಗೆ ರಾಶಿ ಸಮಯದಲ್ಲಿ ತಾಡ್ಪತ್ರಿ ಆಗಿರ್ಬೋದು, ಆಮೇಲೆ ಲ್ಯಾಂಡ್ ಪ್ರಿಪೇರ್ ಮಾಡಕ್ ಟ್ಯಾಕ್ಟ್ರಿ, ಆಮೇಲೆ ಇನ್ನಿತರ ಇಕ್ವಿಪ್ಮೆಂಟ್ಸ್ ಗಳು ಸರ್, ರೂಟಾವೇಟರ್ ಆಗಿರ್ಬೋದು, ನೇಗಿಲುಗಳಾಗಿರ್ಬೋದು. ಈ ರೀತಿ ನಾವು ರೈತರಿಗೆ ಅಗತ್ಯಕ್ಕೆ ಏನೇನ್ ಬೇಕು ಆ ರೀತಿ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ನಾವು ಪೂರೈಕೆ ಮಾಡ್ತೀವಿ ಸರ್. ಅದೇ ಮೇನ್ ಇಂಟೆನ್ಷನ್ ಸರ್. ನಮ್ಮ ಈಗ ರಟ್ಕಲ್ನಲ್ಲಿ ನಿಮ್ಮ ಒಂದು ಸಂಘ ಇದೆಯಲ್ಲ, ಬರೀ ನಿಮ್ಮೂರಿಗೆ ಅಷ್ಟೇ ಸೀಮಿತ ಆಗಿದೆ ಅಥವಾ ಸುತ್ತಲಿನ ಹಳ್ಳಿಗಳಿಗೂ ನೀವು ಈ ಸೌಲಭ್ಯ ಕೊಡ್ತೀವಿ? ಟೋಟಲಿ ನಮ್ಮ ಸಂಘದ ವ್ಯಾಪ್ತಿ ಒಳಗೆ 12 ಹಳ್ಳಿಗಳು ಬರ್ತಾವ ಸರ್. ಅದರಲ್ಲಿ ರಟ್ಕಲ್, ಮುಕರಂಬ, ಕಂಚಿನಾಳ್, ಹುಲುಸ್ಕೂಡ್, ದುತ್ತರಿಗಿ, ಸುಂಟಾಣ ಮತ್ತೆ 5 ತಂಡ ಇವೆ ಸರ್. ಒಟ್ಟಾರೆಯಾಗಿ 12 ಹಳ್ಳಿಗಳು ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ನಿಮ್ಮ ಆ ಭಾಗದಲ್ಲಿ ಯಾವ್ಯಾವ ಬೆಳೆಗಳನ್ನೇ ಬೆಳೀತಾರೆ? ಮೇಜರ್ ಆಗಿ ನಮ್ಮ ಭಾಗದಲ್ಲಿ ತೊಗರಿ ಇರ್ತದೆ ಸರ್. ಅದು ಬಿಟ್ಟು ಉಳ್ಳಾಗಡ್ಡಿ ಇದೆ ಸರ್. ಅದ ನಂತರ ತರಕಾರಿ, ಈ 3 ಮೇಜರ್ ಆಗಿದೆ ಸರ್ ನಮ್ಗೆ. ಆಮೇಲೆ ಇವಾಗ ಕಬ್ಬನ್ನು ಕೂಡ ಬೆಳೀತಾ ಇದಾರೆ ಸರ್ ರೈತರು. ಜಾಸ್ತಿ ಕಬ್ಬನು ಆಗ್ತಾ ಇದೆ ಸರ್ ಇವಾಗ. ಈಗ ರೈತರು ಕಬ್ಬು ಬೆಳೆ ಅಂತಾರೆ ಇರ್ಬೋದು, ಅಥವಾ ತೊಗರಿ ಬೆಳೆ ಅಂತಾರೆ ಇರ್ಬೋದು, ಇಲ್ಲ ತರಕಾರಿ ಬೆಳೆ ಅಂತಾರೆ ಇರ್ಬೋದು. ಸಾಲ ಬೇಕು ಅಂತ ಕೇಳಿದ್ರೆ ನಿಮ್ಮಲ್ಲಿ ಸಿಗುತ್ತಾ? ಯಾವ ರೀತಿ ಇದೆ ಸರ್ ಅಂದ್ರೆ, ನಮ್ಮ ಪತ್ತಿನ ಸಹಕಾರ ಸಂಘಕ್ಕೆ DCC ಬ್ಯಾಂಕ್ ನೆರವು ಕೊಡ್ತಾರೆ ಸರ್. ಅದ್ರ ಮುಖಾಂತರ ನಾವು ರೈತರಿಗೆ ಎಕರೆಕ್ಕೆ ಈಗ ನಾವು ಲಾಸ್ಟ್ ಅಪ್ ಟು 1 lakh ವರೆಗೆ ಫಾರ್ಮರ್ಸಿಗೆ ಸಾಲ ಕೊಟ್ಟಿದ್ದೀವಿ ಸರ್. ಅದು 0% ಬಡ್ಡಿಯಲ್ಲಿ ಸರ್. ಅಂದ್ರೆ ರೈತರಿಗೆ ಟೋಟಲಿ ಬಡ್ಡಿ ಆಗಿಲ್ಲ, ಫ್ರೀ ಆಗಿ ಸರ್. ವರ್ಷಕ್ಕೊಂದ್ಸರಿ ಬಂದು ರೈತರು ಸೈನ್ ಮಾಡ್ಕೊಂಡು ರಿನೋಲ್ ಮಾಡ್ಕೊಂಡು ಹೋದ್ರು ಸಾಕು ಸರ್. ಅವ್ರಿಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲ್ಲ ಸರ್ ಫಾರ್ಮರ್ಸಿಗೆ ಸರ್. ಅದನ್ನ ಬಿಟ್ಟು ಇನ್ನು ಬಿಸ್ನೆಸ್ ಏನ್ ಮಾಡ್ತೀನಿ ಅಂತಾರಲ್ಲ ಸರ್, ಒಂದ್ ಗ್ರೂಪ್ ಫಾರ್ಮರ್ಸ್ ಐತೆ ಸರ್, ಇನ್ನೊಂದು ಗ್ರೂಪ್ ಇದೆ ಸರ್, ಅದು ಬಿಸ್ನೆಸ್ BDP ಅಂತೀವಿ ಸರ್ ನಾವು. ನಮ್ಮ ಸೊಸೈಟಿನೂ ಕೂಡ ನಿರ್ವಹಣೆಗಾಗಿ ನಮಗೂ ಆದಾಯ ಬೇಕಲ್ಲ ಸರ್. ಹೌದು. ಅದಕ್ಕೋಸ್ಕರ ನಾವು ಬಿಸ್ನೆಸ್ ಯಾರು ಮಾಡ್ತೀನಿ ಅಂತಾರ ಅವರಿಗೆ ನಾವು ಕಡಿಮೆ ಬಡ್ಡಿ ದರದಲ್ಲಿ, ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಸರ್, ಆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಬಿಸ್ನೆಸ್ ದವರಿಗೂ ಕೂಡ ಅಪ್ ಟು 1 ಲಕ್ಷದವರೆಗೆ ಲೋನ್ ಕೊಡ್ತೀವಿ ಸರ್ ನಾವು ಬಿಸ್ನೆಸ್ ಮಾಡೋರಿಗೆ. ಡೈಲಿ ಬೇಸಿಸ್ ಮ್ಯಾಗ ಕಟ್ಕೋತಾ ಹೋಗ್ತಾರೆ
ಹೋಗ್ತಾರೆ ಸರ್ ಅವ್ರು ಬಿಸ್ನೆಸ್ ಮಾಡೋರಿಗೆ. ಬಿಸ್ನೆಸ್ ಮಾಡೋರಿಗೆ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸರ್, ಫಾರ್ಮರ್ಸಿಗೆ 0% ಇಂಟ್ರೆಸ್ಟ್ ಇದೆ ಸರ್. ಈಗ ರೈತರಿಗೆ ಹಲವಾರು ಸಂದರ್ಭಗಳಲ್ಲಿ ಹಣದ ಅವಶ್ಯಕತೆ ಇರುತ್ತೆ. ಈಗ ನಮಗೆ ಮುಂಗಾರು ಪ್ರಾರಂಭ ಆಯ್ತಂದ್ರೆ ಆವಾಗ ಭೂಮಿ ತಯಾರು ಮಾಡ್ಲಿಕ್ಕೆ ಹಣ ಬೇಕಾಗುತ್ತೆ, ಅದಾದ್ಮೇಲೆ ಬೀಜ ಖರೀದಿ ಮಾಡ್ಲಿಕ್ಕೆ ಬೇಕಾಗುತ್ತೆ, ಆಮೇಲೆ ಗೊಬ್ಬರ, ಔಷಧ, ಇಂಥ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಇರುತ್ತೆ. ಕೊನೆಗೆ ಏನು ಕಟಾವು ಮಾಡ್ತಾರಲ್ಲ ಆ ಸಂದರ್ಭದಲ್ಲೂ ಇರುತ್ತೆ. ನೀವು ಅವ್ರಿಗೆ ಅನುಕೂಲ ಆಗಂಗೆ ಏನಾದರೂ ವ್ಯವಸ್ಥೆ ಮಾಡಿರ್ತಾರ? ಈಗ ನಾವು ಈಗ ರೈತರಿಗೆ ಪ್ರಪ್ರಥಮವಾಗಿ ಬಿತ್ತಣಿಕೆ ಕಾರ್ಯ ಮಾಡ್ಬೇಕಾಗಿ ಲ್ಯಾಂಡ್ ಪ್ರಿಪರೇಷನ್ ಮಾಡ್ಬೇಕು ಸರ್. ಲ್ಯಾಂಡ್ ಪ್ರಿಪರೇಷನ್ ಮಾಡ್ಬೇಕಂದ್ರೆ ನಮ್ಮ ಸಂಘದ ವತಿಯಿಂದ ಟ್ಯಾಕ್ಟ್ರಿ ಅಂದ್ರೆ ರೆಂಟ್ ಬೇಸಿಸ್ ಮ್ಯಾಗ ಕಡಿಮೆ ರೇಟ್ನಾಗ ಸರ್, ಅದರದ ಆಧಾರದ ಮ್ಯಾಗ ನಾವು ಅವರಿಗೆ ಬಿತ್ತಣಿಕೆ ಮಾಡಿಕೊಡೋದಾಗಿರ್ಬೋದು ಸರ್. ಆಮೇಲೆ ಸಬ್ಸಿಡಿ ದರದಲ್ಲಿ ಬೀಜ ವಿತರಣೆಗಳು ಸರ್, ಈಗ ಹೊರಗೆಲ್ಲ ರೇಟ್ ಜಾಸ್ತಿ ಇರ್ತದೆ ಸರ್. ನಾವು ಕೃಷಿ ಇಲಾಖೆ ಅವ್ರ ಸಹಾಯದೊಂದಿಗೆ ಸರ್ ಕಡಿಮೆ ರೇಟ್ನಾಗ ಸಬ್ಸಿಡಿ ರೇಟ್ನಾಗ ಅವ್ರಿಗೆ ಬೀಜಗಳು ಕೊಡೋದಾಗಿರ್ಬೋದು ಸರ್. ಆಮೇಲೆ ರಸಗೊಬ್ಬರ ಸರ್, ರಸಗೊಬ್ಬರನು ಕೂಡ ಕೊರತೆ ಬಹಳಷ್ಟೇ ನೀವು ಕೇಳಿರ್ಬೋದು, ನೋಡಿರ್ಬೋದು, ರಸಗೊಬ್ಬರ ಕೊರತೆ ಬಹಳ ಇದೆ ಸರ್. ಆದ್ರೂ ಕೂಡ ನಾವು ಅಲ್ಲೇ ನಮ್ಮ ಗ್ರಾಮೀಣ ಪ್ರದೇಶದ ಮಟ್ಟದಲ್ಲಿ ನಾವು ರೈತರ ಮನೆ ಬಾಗಿಲಿಗೆ ರಸಗೊಬ್ಬರ ಕೊಡುವಂತ ಕೆಲಸನೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇದೀವಿ ಸರ್. ಅದಾದ ನಂತರ ಅವರಿಗೆ ಔಷಧ ಸಿಂಪಡಣೆಗೆ ಕಡಿಮೆ ದರದಲ್ಲಿ ಮಷಿನ್ಗಳು ಕೊಡ್ತೀವಿ ಸರ್. ಅದಾದ ನಂತರ ಔಷಧನೂ ಕೂಡ ಉಚಿತವಾಗಿ, ಅಂದ್ರೆ ಫಾರ್ಮರ್ಸಿಗೆ ಸ್ವಲ್ಪ ಜನ ಅಡಾಪ್ಟ್ ಮಾಡ್ಕೊತಾರೆ ಸರ್. ನಮ್ದು ಕೃಷಿ ಇಲಾಖೆಯವರಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯದವರಾಗಿರ್ಬೋದು. ಈ ಬಾರಿ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಒಂದ್ 30 ಜನ ಫಾರ್ಮರ್ಸಿಗೆ ಕೃಷಿ ವಿಶ್ವವಿದ್ಯಾಲಯದವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸರ್. ಅವರಿಗೆ ಉಚಿತವಾಗಿ ಬೀಜ ಕೊಟ್ಟಿದ್ದಾರೆ ಸರ್. ಆಮೇಲೆ ಅವರು ಹೊಲಕ್ ಬಂದು ಹೆಂಗ್ ಬಿತ್ತನೆ ಮಾಡಬೇಕು, ಔಷಧ ಯಾವ ರೀತಿ ಸ್ಪ್ರೇ ಮಾಡಬೇಕು, ಔಷಧನೂ ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ ಸರ್. ಆಮೇಲೆ ಹೊಸ ತಳಿ ಬೀಜ ಕೊಟ್ಟಿದ್ದಾರೆ, ಅಂದ್ರೆ ಇದು ಒಳ್ಳೆ ತಳಿ ಸರ್. ಇದರಿಂದ ರೈತರಿಗೆ ಹೆಚ್ಚಿನ ಇಳುವರಿ ಬರ್ತದ್ರಿ. ಮುಂದೆ ಅವು ತಳಿಗಳು ಉಪಯೋಗ ಮಾಡೋದ್ರಿಂದ ರೈತರು ಹೆಚ್ಚಿಗೆ ಉತ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಕೃಷಿ ಇಲಾಖೆಯವರು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಸರ್ ನಮಗೆ. ಈಗ ಔಷಧ ಕೊಟ್ಟ ಯಾವ ರೀತಿ ಸಿಂಪಡಣೆ ಮಾಡ್ಬೇಕು, ಔಷಧ ಜೊತೆಗೆ ಸೇಫ್ಟಿ ಪ್ರಿಕಾಷನ್ಸ್ ಯಾವ ರೀತಿ ನಾವು ಸೇಫ್ಟಿ ಔಷಧ ಹೊಡಿಬೇಕು, ಆಮೇಲೆ ಔಷಧ ಹೊಡಿದ ನಂತರ ಎಡಿ ಹೊಡಿಬೇಕಾದ್ರೆ ಎತ್ತುಗಳು ಈಗ ಹೊಡಿಯಕ್ ಆಗಲ್ಲ ಸರ್, ಎಲ್ಲರಿಗೆ ಎತ್ತುಗಳು ಇದು ಮಾಡಕ್. ಕೃಷಿ ಇಲಾಖೆಯವರೇ ಅದು ಸೈಕಲ್ ಸಿಸ್ಟಮ್ ಇಡೀ ಬರ್ತಾವ ಸರ್, ಅವನು ಕೂಡ ಉಚಿತವಾಗಿ ಕೊಟ್ಟಿದ್ದಾರೆ ಸರ್ ಅವರು. ಈ ರೀತಿ ಎಲ್ಲ ನಮಗೆ ಇಲಾಖೆಗಳನ್ನು ಕೂಡ ಸಪೋರ್ಟ್ ಮಾಡ್ತಾವ ಸರ್. ಅಂದ್ರೆ ನಾವು ಮೇನ್ ಗ್ರೌಂಡ್ ಲೆವೆಲ್ ಆಗಿ ನಾವು ಚೆನ್ನಾಗಿ ಕೆಲಸ ಮಾಡ್ಲತ್ತೀವಿ ಅಂತ ಇಲಾಖೆಯವ್ರಿಗೆ ಗೊತ್ತಾಯ್ತಪ್ಪ ಅಂತಂದ್ರಿ ಅವ್ರು ನಮಗ್ ಒಳ್ಳೆ ಇದನ್ನು ಮಾಡ್ತಾರ ಸರ್, ಸೆಲ್ಫ್ನು ಮಾಡ್ಲತ್ತಾರ ಸರ್. ಅದ್ರ ಜೊತೆಗೆ ಎಲ್ಲಿ ಬಿ ಕೂಡ ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥದ್ದು ಅಂದ್ರೆ ಜಾಸ್ತಿ ಫಾರ್ಮರ್ಸ್ ಗೊತ್ತಿಲ್ಲ ಸರ್. ಹೂವು ಬಿಡೋ ಟೈಮ್ ನಲ್ಲಿ ಪಲ್ಸ್ ಮ್ಯಾಜಿಕ್ ನಾವು ಸಿಂಪಡಣೆ ಮಾಡಿದೆಪ್ಪ ಅಂದ್ರೆ ಕಾಳುಗಳು ಕೂಡ ದಪ್ಪ ಆಗ್ತಾವ ಸರ್. ಈ ಮಂಜು ಬಿದ್ದಕೇಶನ್ ಹೂವು ಎಲ್ಲ ಉದುರಂತ ಚಾನ್ಸಸ್ ಇರ್ತದೆ ಸರ್. ಅದು ಇಲಾಖೆ ಬಿಟ್ಟು ಬೇರೆ ಕಡೆ ಎಲ್ಲಿ ಬಿ ಸಿಗಂಗಿಲ್ಲ ಸರ್ ಅದು ಔಷಧ ಸರ್. ಅದಕ್ಕೆ ನಮ್ಮ ಸಂಘ ಸಂಸ್ಥೆಗಳಿಗೆ ಇಲಾಖೆಯವ್ರು ಏನ್ ಮಾಡ್ತಾರ್ರಿ, ಬೇರೆ ಕಡೆ ಅದ್ರ ಮಿಸ್ಯೂಸ್ ಮಾಡ್ಕೋತಾರ ಅಂತೇಳಿ ನಮ್ಮ ಸಂಘ ಸಂಸ್ಥೆಗಳಿಗೆ ಅಷ್ಟೇ ಕೊಡ್ತಾರೆ ಸರ್. ಅದ್ರ ಮುಖಾಂತರ ನಾವು ರೈತರಿಗೆ ಅದ್ರ ಬಗ್ಗೆ ತಿಳಿಯಲಿಕ್ಕೆ ಈ ರೀತಿ, ಆಮೇಲೆ ಅವರು ನಮಗೆ ಅವೇರ್ನೆಸ್ ಕೊಡ್ತಾರೆ ಸರ್, ಹೆಂಗ್ ಸ್ಪ್ರೇ ಮಾಡಿಸ್ಬೇಕು ಹೆಂಗಿಲ್ಲ ಅಂತಂತ. ಒಂದು ಒಳ್ಳೆ ರೀತಿಲಿ ನಮ್ದು ಮತ್ತೆ ಇಲಾಖೆಯವ್ರ ಜೊತೆ ಹೊಂದಾಣಿಕೆಯಿಂದ ಎಲ್ಲ ಕೆಲಸಗಳು ಚೆನ್ನಾಗಿ ಆಗ್ತಾ ಇದಾವೆ ಸರ್ ನಮ್ಮ ಭಾಗಕ್ಕೆ ಸರ್. ಈಗ ನೀವು ಆಗ್ಲೇ ಹೇಳಿದ್ರೆ ಈಗ ರೈತರಿಗೆ ಭೂಮಿ ತಯಾರು ಮಾಡೋಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಕೊಡೋದಿರ್ಬೋದು, ನೇಗಿಲು, ಇಂಥ ಅವನ್ನೇನು ಕೃಷಿ ಪರಿಕರಗಳೇನು ಅಂತೀವಲ್ಲ ಅವು ಬಾಡಿಗೆ ರೂಪದಲ್ಲಿ ಕಡಿಮೆ ದರದಲ್ಲಿ ನಾವು ಕೊಟ್ಟು ಅವರಿಗೆ ಅನುಕೂಲ ಆಗಂಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವು ರೈತರು ಚೆನ್ನಾಗಿರ್ತಾರೆ, ಒಳ್ಳೆ ಬೆಳೆ ಬೆಳೀತಿರ್ತಾರೆ, ಅವರು ನಾವು ಸ್ವಂತ ತಗೋತೀವಿ ಅಂತಂದ್ರೆ ಅವರಿಗೆ ಖರೀದಿ ಮಾಡ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ತಾರೆ. DCC ಬ್ಯಾಂಕ್ ಮುಖಾಂತರ ಅವರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸರ್, ಅತಿ ಕಡಿಮೆ ಬಡ್ಡಿ ದರದಲ್ಲಿ ಟ್ರ್ಯಾಕ್ಟರ್ ತಗೊಳಕ್ನು ಕೂಡ ಅವ್ರಿಗೆ ಸೌಲಭ್ಯ ಇದೆ ಸರ್ ನಮ್ಮ ಸಂಸ್ಥೆ ಮುಖಾಂತರ. ಈಗ ನೀವು 1 ಲಕ್ಷದವರೆಗೂ ಸಾಲ ಕೊಡ್ತೀವಿ DCC ಬ್ಯಾಂಕ್ ಮುಖಾಂತರ ಅಂತ ಹೇಳಿದ್ರು, ಅಷ್ಟೇ ಮಿತಿ ಇದೆ ಅಥವಾ ಕೆಲವರೆಲ್ಲ ನಾನು ಈಗ ಆಗ್ಲೇ ಹೇಳ್ದಂಗೆ ಏನಾದ್ರು ಜಾಸ್ತಿ ಬೆಳೆ ಅಂತವ್ರು, ಜಾಸ್ತಿ ಹೊಲ ಇರೋಂಥವ್ರು ಹೆಚ್ಚಿನ ಸಾಲ ಬಯಸಿದ್ರೆ ಏನ್ ಮಾಡ್ಬೇಕಾಗುತ್ತೆ? ಇಲ್ಲ ಸರ್, ಯಾಕಂತಂದ್ರೆ DCC ಬ್ಯಾಂಕ್ ನಮ್ಮ ಭಾಗಕ್ಕೆ ಅಷ್ಟು ಗಟ್ಟಿಯಾಗಿಲ್ಲ ಸರ್. ನಮ್ಮ ಗುಲ್ಬರ್ಗ ಭಾಗದಲ್ಲಿ ಅವ್ರು ಕೊಟ್ಟಿದ್ರೊಳಗೆ ನಾವು ಎಲ್ಲರಿಗೆ ಸಮನಾಗಿ ಹಂಚ್ಕೊಂಡ್ಕೇಶನ್ ಮಾಡ್ಬೇಕಾಗ ಎಲ್ಲ ಫಾರ್ಮರ್ಸ್ ಇದು ಮಾಡ್ಬೇಕಾಗ್ತದೆ ಸರ್. ಅದಕ್ಕೆ ಅಪ್ ಟು 1 ಲಕ್ಷದವರೆಗೆ ಕೊಡೋಂಥದ್ದು ನಮ್ಮ ಸಂಸ್ಥೆಲಿಂದ ಮಾಡಿದೀವಿ ಸರ್. ಮ್ಯಾಕ್ಸಿಮಮ್ 1 ಲಕ್ಷ. 1 ಲಕ್ಷ ಸರ್, 1 ಲಕ್ಷ. ಅದು ಕ್ರಾಪ್ ಲೋನ್ ಅಂತ ಹೇಳಿ ಬೇರೆ ಬ್ಯಾಂಕ್ಗಳಿಗೆ ಹೋದ್ರೆ ಬಡ್ಡಿ ಮಾಡ್ತಾರೆ ಸರ್, ಆದ್ರೆ ನಮ್ಮ ಕಡೆ ಟೋಟಲಿ ಬಡ್ಡಿ ಇಲ್ಲ ಸರ್. ಈಗ ಬಡ್ಡಿ ಇಲ್ಲ ಅಂತೇಳಿ ಬಹಳಷ್ಟು ಜನ ರೈತರು ತಗೊಂತಾರೆ, ಆಮೇಲೆ ಅದನ್ನ ಸರಿಯಾಗಿ ಕಟ್ತಾರ. ವರ್ಷಿಗೆ ಒಂದ್ಸರಿ ನಾವು ಬರೀ ಅವ್ರದ್ದು ರಿನ್ಯೂವಲ್ ಅಂತ ಅಷ್ಟೇ ಮಾಡ್ಕೋದು, ಅಮೌಂಟ್ ತಗೊಳಂಗಿಲ್ಲ ಸರ್. ನಾವು ಅವ್ರು ಬಂದು ಸೈನ್ ಮಾಡ್ಬಿಟ್ಟು ಹೋದ್ರೆ ಅವ್ರದ್ದು ಮತ್ತೆ ರಿನ್ಯೂವಲ್ ಆಗ್ಬಿಡ್ತದೆ ಸರ್. ಅವ್ರು ಎಷ್ಟು 1 ಲಕ್ಷ ತಗೊಂಡಿರ್ತಾರಲ್ಲ ಸರ್, ಬಂದ್ ಸೈನ್ ಮಾಡಕೊಂಡ್ರಪ್ಪ ಅಂದ್ರೆ ಅದು ಮತ್ತೆ 1 ವರ್ಷ ನೆಕ್ಸ್ಟ್ ಇಯರ್ ವರೆಗೂ ರಿನ್ಯೂವಲ್ ಆಗ್ಬಿಡ್ತದೆ, ಯಾಕಂದ್ರೆ ಇಂಟ್ರೆಸ್ಟೇ ಇಲ್ಲ ಸರ್. ಎಷ್ಟು ವರ್ಷದ ತನಕ ಹಂಗೆ ಕೊಡ್ತಾರೆ? ಸುಮಾರು ಒಂದು 4 ವರ್ಷದಿಂದ ಇದೇ ರೀತಿ ಪ್ರೊಸೆಸ್ ನಡೆದಿದೆ ಸರ್. ಆಮೇಲೆ ನಡುವೆ ಸರ್ಕಾರಗಳು ಬಂದು ಏನಾರೇ ಮನ್ನಾಗಿನ್ನ ಆಯ್ತಪ್ಪ ಅಂತಂದ್ರೆ ಮತ್ತೆ ಈ ರೀತಿ ಇದಾಗ್ತದೆ ಸರ್. ಅವಾಗ
ಮತ್ತೆ ಹೊಸ ಸಾಲ ಮಾಡ್ತಾರೆ. ಹೊಸ ಸಾಲ ಮಾಡೋಂಥದ್ದು ಇದು ಇರ್ತದೆ ಸರ್. ರೈತರದ್ದು ನೀವು ಬರೀ ಸೈನ್ ಮಾಡಿದ್ರೆ ಅದು ರಿನಿವಲ್ ಅಂತ ತೋರಿಸ್ತೀರಿ. ಹಾ ಸರ್. ನೀವು ವ್ಯಾಪಾರಕ್ಕೋಸ್ಕರ ಕೊಡಂತಾರು ಎಷ್ಟು ದಿನದಲ್ಲಿ ಕಟ್ಟಬೇಕಾಗುತ್ತೆ? ಅಂದ್ರೆ ಅವರಿಗೆ 3 ತಿಂಗಳ ಕಾಲಮಿತಿ ಇರ್ತದೆ ಸರ್. ಬಿಸ್ನೆಸ್ ಮಾಡೋರಿಗೆ ಅಂದ್ರೆ ಡೈಲಿ ಬೇಸಿಸ್ ಮೇಲೆ ಕೊಡ್ತೀವಿ ಸರ್. ಅವರಿಗೆ ಈಗ 1 ಲಕ್ಷ ಕೊಟ್ಟಿವಪ್ಪ ಅಂತಂದ್ರೆ ಡೈಲಿ 1500 3 ತಿಂಗಳೊಳಗೆ ಕಂಪ್ಲೀಟ್ ಆಗ್ಬೇಕು ಸರ್. ಆ ರೀತಿ ಡೈಲಿ 1000 1200 ಈ ರೀತಿ 3 ತಿಂಗಳೊಳಗೆ ಕಂಪ್ಲೀಟ್ ಆಗಂತದ್ದು ನಾವು ಕೊಡ್ತೀವಿ ಸರ್ ಬಿಸ್ನೆಸ್ ಮಾಡೋರಿಗೆ ಸರ್. 3 ತಿಂಗಳಲ್ಲಿ ಅವರು ಮರುಪಾವತಿ ಮಾಡಿದ್ರೆ ಮತ್ತೆ ಅವರು ಸಾಲ ತಗೋಬಹುದು, ಮತ್ತೆ ಕೊಡ್ತೀವಿ ಸರ್. ಸರ್. ಈಗ ನಿಮ್ಮ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಒಂದು ಕಡೆ ನಿಮಗೆ ಡಿಸಿಸಿ ಬ್ಯಾಂಕ್ ಮುಖಾಂತರ ರೈತರಿಗೆ ಸಾಲ ಕೊಡಿಸಿ ಅವ್ರ ಮುಖಾಂತರ ನೀವು ಮಾಡ್ತೀವಿ ಸರ್, ರೈತರಿಗೆ ಅನುಕೂಲ ಮಾಡ್ಕೊಂಡು. ಎರಡನೇದು ಇಲಾಖೆಯಿಂದ ಏನು ಸೌಲಭ್ಯಗಳು ಸಿಗ್ತಾವ ಅವು ನಿಮ್ಮ ಮುಖಾಂತರ ಅವ್ರು ಕೊಡ್ಲಿಕ್ಕೆ ಇಲಾಖೆಯವರು ನಿಮಗೆ. ಈಗ ಕೃಷಿ ಇಲಾಖೆಯವರಿಗೆ ಒಂದು ಎಕ್ಸಾಂಪಲ್ ಇದೆ ಸರ್. ಬೇರೆ ಬೇರೆ ಸ್ಕೀಮ್ಗಳು ಇರ್ತಾವ ಸರ್ ಇಲಾಖೆಯಲ್ಲಿ, ಸ್ಕೀಮ್ಗಳು ಇರ್ತಾವ್ರಿ. ಅದಕ್ಕದು ಎಲ್ಲಾ ಫಾರ್ಮರ್ಸಿಗೆ ಇಂಡಿವಿಜುವಲ್ ಆಗಿ ಹೋಗಿ ಹೇಳಕ್ ಆಗಲ್ಲ ಸರ್. ಆಕ್ಟಿವ್ ಇರ್ತಕ್ಕಂಥ ಸೊಸೈಟಿಗೆ ನಮ್ಮ ಇಲಾಖೆಯವರು ಹಿಂಗ ಸ್ಕೀಮ್ಸ್ ಅವ್ರಿ ಯಾರ ರೈತರು ಮಾಡ್ಕೊಳ್ಳೋಂತ ಇಂಟ್ರೆಸ್ಟ್ ಇದ್ದಿದ್ರಪ್ಪ ಅಂತಂದ್ರೆ ನಿಮ್ಮ ಮುಖಾಂತರ ಮಾಡಿಸ್ರಿ ಅಂತ ಹೇಳ್ತಾರೆ. ಈಗ ಒಂದು ರೀಸೆಂಟ್ ಆಗಿ ಸರ್ ಕೃಷಿ ಇಲಾಖೆಯಿಂದ ಒಂದು ಸ್ಕೀಮ್ ಇದೆ ಸರ್. ಅಂದ್ರೆ ನಮ್ಮ ರಟ್ಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಲ್ಲಿ 30 ಜನ ರೈತರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ಆಕಳು ಮತ್ತೆ ಎರೆಹುಳ ಗೊಬ್ಬರ ಘಟಕ ಸರ್ ಮತ್ತೆ ಒಂದು ಜೇನ್ ತೊಟ್ಟಿ ಕೊಡುವಂತ ವ್ಯವಸ್ಥೆ ನಮ್ಮ ಇಲಾಖೆಯಿಂದ ಮಾಡ್ಕೊಡ್ತೀವಿ. ಅದ್ರ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು. ಯಾಕಂದ್ರೆ ಅವರಿಗೆ ಬೆನ್ ಹತ್ಲಕ್ ಆಗಲ್ಲ ಅಂತ ಹೇಳಿ, ಯಾಕಂದ್ರೆ ತಾಲೂಕಾ ಪೂರ್ತಿ ದೊಡ್ಡದಿರ್ತಲ್ಲ ಸರ್. ಅದಕ್ಕೆ ನಿಮ್ ಇಂಟ್ರೆಸ್ಟೆಡ್ ರೈತರು ಇದಿರಪ್ಪ ಅಂದ್ರೆ ಮಾಡ್ಸ್ರಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ನಾವು ಬೆನ್ನತ್ ಕೇಸಿಂದ ಅವರಿಗೆ ಇಲಾಖೆಯಿಂದ ಹೆಲ್ಪ್ ಆಗುವಂತದ್ ಕೆಲಸನೂ ಕೂಡ ನಾವು ಮಾಡಿಸ್ಲಾಗ್ತೀವಿ ಸರ್. ರೈತರ ಅವರು ಒಂದು ಕೃಷಿ ಚಟುವಟಿಕೆಗಳಲ್ಲಿ ಏನು ಅನುಕೂಲ ಮಾಡ್ಕೊಡ್ತಾರೆ, ಸಾಲ ಕೊಡ್ಸೋದಿರ್ಬೋದು, ಅವರಿಗೆ ಕಡಿಮೆ ದರದಲ್ಲಿ ಏನು ಕೃಷಿ ಪರಿಕರಗಳನ್ನ ಕೊಡ್ಸೋದಿರ್ಬೋದು, ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಈ ಇಲಾಖೆಯಿಂದ ಇರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಂದ ಇರ್ಬೋದು, ಕೆಲವೆಲ್ಲ ಈ ತರಬೇತಿ ಮಾಡ್ತಿರ್ತಾರೆ ರೈತರಿಗೋಸ್ಕರ. ಆ ಕಾರ್ಯಕ್ರಮಗಳು ನಿಮ್ಮ ಒಂದು ಸಹಕಾರ ಸಂಘದಿಂದ ಆಗ್ತಾವ? ಹಾ ಸರ್. ಈಗ ನಮಗೆ ಕೃಷಿ ಇಲಾಖೆಯಲ್ಲಿ ಒಂದು ಫಾರ್ಮರ್ಸಿಗೆ ಏನಾರ ಒಂದು ತರಬೇತಿ ಇತ್ತಪ್ಪ ಅಂದ್ರೆ ಇಲಾಖೆಯವ್ರನ್ನ ಫೋನ್ ಮಾಡ್ತಾರೆ. ಹಿಂಗ ಒಂದು ತರಬೇತಿ ಇಟ್ಟಿವಿ ರೈತರಿಗೆ, ಇದು ಒಳ್ಳೇದ ನಿಮ್ ಸಂಸ್ಥೆಲಿಂದ ಕಳಿಸ್ರಿಯಪ್ಪ ಅಂದ್ರೆ ನಮ್ಮ ಸಂಸ್ಥೆಲಿಂದ ಅವರಿಗೆಲ್ಲ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ, ಗಾಡಿ ವ್ಯವಸ್ಥೆ ಅದೆಲ್ಲ ಮಾಡ್ಕೇಸಿ ನಾವು ಇಲ್ಲಿ ತರಬೇತಿ ಕೊಟ್ಟು ಕಳಿಸ್ತೀವಿ ಸರ್. ಅವ್ರಿಗೆ ಫಾರ್ಮರ್ಸಿಗೆ ಏನು ಖರ್ಚು ಇಲ್ಲ ಸರ್. ನಮ್ಮ ಸಂಸ್ಥೆ ಮುಖಾಂತರ ಉಚಿತವಾಗಿ ನಾವು ಇಲ್ಲಿಗೆ ತರಬೇತಿಗೆ ಅಟೆಂಡ್ ಮಾಡ್ಲಕ್ ಕಳಿಸ್ತೀವಿ ಸರ್. ಆಮೇಲೆ ಕೃಷಿ ಮೇಳ ಅದ ಅಂತ ಇರ್ತಾವಲ್ಲ ಸರ್, ಅಂತಲ್ಲೆಲ್ಲ ನಾವು ಸೆಲೆಕ್ಟೆಡ್ ರೈತರಿಗೆ ಯಾರಿಗೆ ಇಂಟ್ರೆಸ್ಟ್ ಅದ ಅವ್ರಿಗೆ ನಾವು ಕಳಿಸುವಂತ ವ್ಯವಸ್ಥೆನೂ ಕೂಡ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದೀವಿ ಸರ್. ಅಲ್ಲೇ ನಿಮ್ಮ ಸಹಕಾರ ಸಂಘದ ಒಂದು ಇದರಲ್ಲಿ ನೀವು ಆ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅಂದ್ರೆ ಹೆಂಗಿರ್ತದೆ ಸರ್, ಇಲ್ಲಿ ನಾವು ಜಾಸ್ತಿ ಇದರಾಗಿ ಮಾಡಕ್ ಆಗಲ್ಲ ಸರ್. ಯಾಕಪ್ಪ ಅಂತಂದ್ರೆ ನಾವು ಇದರಲ್ಲಿ ಫಾರ್ಮರ್ಸ್ ದುಡ್ಡು ಇರ್ತದೆ ಸರ್. ಹೌದು. ಫಾರ್ಮರ್ಸ್ ಇಂದ ಬರೀ 1250 ರೂಪಾಯಿ ಸೇರ್ ಅಮೌಂಟ್ ಅಂತ ತಗೋತೀವಿ. 1000 ಸೇರ್ ಅಮೌಂಟ್ ಇರ್ತದೆ ಸರ್. ಅದೇ ಅಮೌಂಟ್ ಅಲ್ಲೇ ನಮ್ದು ಆಫೀಸ್ ಮೇಂಟೈನ್ ಮಾಡ್ಬೇಕು ಸರ್. ನಮ್ಮ ಆಫೀಸ್ ದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಖರ್ಚು ವೆಚ್ಚ ಮೇಂಟೈನ್ ಮಾಡ್ಬೇಕು ಸರ್. ಹಿಂಗಾಗಿ ನಾವು ಜಾಸ್ತಿ ಇದಾಗಿ ಮಾಡ್ಲಕ್ಕಾಗಲ್ಲ. ನಮಗೆ ಇಲಾಖೆಯವರು ಈ ರೀತಿ ಹೇಳಿದ್ರೆ ಏನೋ ಅಲ್ಪ ಸ್ವಲ್ಪ ನಮ್ಮ ಸಂಸ್ಥೆಯಲ್ಲಿಂದ ಕೂಡ ಒಂದು ಇದು ಮಾಡ್ಕೇಸಿಂದ ನಾವು ಮಾಡ್ಬೋದು. ಈಗ ಜಾಸ್ತಿ ನಾವು ಖರ್ಚು ಮಾಡಿದ್ರೆ ನಮ್ಮ ಸಂಸ್ಥೆಗಳೆಲ್ಲ ಲಾಸ್ನಾಗ ಆಗ್ತಾವ ಸರ್. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ಇಲಾಖೆಯವ್ರು ಹಿಂಗ್ ಹೇಳಿದ್ರಪ್ಪ ಅಂದ್ರೆ ಬಸ್ಸಿನ ವ್ಯವಸ್ಥೆ ಅದು ಅಂತದ್ ಮಾಡ್ಬೋದು, ಸಣ್ಣ ಪುಟ್ಟ ಮಾಡ್ಬೋದು ಸರ್. ಅದೇ ನಿಮ್ಮ ಮಿತಿಯಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಆಮೇಲೆ ನಮ್ಗೆ ಯಾವುದೇ ರೀತಿಯಲ್ಲಿ ಇದ್ರಲ್ಲಿಂದ ಸಹಾಯಧನ ಯಾವುದೂ ಇರಲ್ಲ ಸರ್. ಗೌರ್ಮೆಂಟ್ ಫಂಡ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಆಗಿರಲ್ಲ ಸರ್. ನಾವು ಏನ್ ಮಾಡ್ಬೇಕ್ರಿ, ಫಾರ್ಮರ್ಲಿಂದ ಇದು ಮಾಡ್ಕೋಬೇಕು, ಫಾರ್ಮರಿಗೆ ಮಾಡ್ಬೇಕು ಸರ್. ಹಿಂಗಾಗದ ಮುಖಾಂತರ ನಾವು ಸ್ವಲ್ಪ ವಿಚಾರ ಮಾಡ್ಕೊಂಡು ಮಾಡ್ಬೇಕಾಗ್ತದೆ ಸರ್. ಏನೇ ಮಾಡ್ಬೇಕು. ಅಲ್ಲ, ಈಗ ಕಳೆದ ಹಲವಾರು ವರ್ಷಗಳಿಂದ ಕೇಂದ್ರ ಸರ್ಕಾರ ಒಂದು ಯೋಜನೆ ತಂತು, ರೈತ ಉತ್ಪಾದಕ ಸಂಸ್ಥೆಗಳನ್ನು ನೀವು ಮಾಡ್ಕೊಳ್ರಿ, ಸರ್ಕಾರದಿಂದ ನಿಮಗೆ ಇಷ್ಟು ಸಹಾಯಧನ ಸಿಗುತ್ತೆ ಅಂದ್ರೆ. ಇದೀಗ 1,000 ಜನ ಇದ್ರೆ ಅವರು ಎಷ್ಟು 10 ಲಕ್ಷ ಹಾಕಿದ್ರೆ ಸರ್ಕಾರದಿಂದ 10 ಲಕ್ಷ FPO ಅಂತ ನಾವೇ ಹೇಳ್ತೇವೆ ಸರ್, ರೈತ ಉತ್ಪಾದಕ ಸಂಘಗಳಿಗೆ. ನೀವು ಅದೇ ಮಾಡ್ಲಿಲ್ಲವಾ? FPO ಇದೆ ಸರ್. FPO ಅದ್ರ ಒನ್ ಟೈಮ್ ಈಗ ನಾವು 10 ಲಕ್ಷ ಹಾಕಿದೆ ಅಂದ್ರೆ ಕೇಂದ್ರ ಸರ್ಕಾರ 10 ಲಕ್ಷ ಕೊಟ್ಟು ಡೆವಲಪ್ಮೆಂಟ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಏನ್ ಸ್ಟೆಪ್ ಅಪ್ ಇರ್ತಲ್ಲ ಸರ್, ಟೈಮಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಸಹಕಾರ ಮಾಡ್ಲಾಗ್ತಾರೆ ರೈತರ ಸಲುವಾಗಿ. ಕೇಂದ್ರ ಸರ್ಕಾರ ಇವತ್ತು ಅಮಿತ್ ಶಾ ಅವ್ರ ನೇತೃತ್ವ ನಮ್ಮ ಸೊಸೈಟಿಗಳೆಲ್ಲ ಆನ್ಲೈನ್ ಸಿಸ್ಟಮ್ ಮಾಡ್ತಾ ಇದಾರೆ ಸರ್. ಇದಿಲ್ಲಪ್ಪ ಅಂತಂದ್ರೆ ಈಗ ಇವತ್ತಿನ ಡೇಟಿಗೆ ಸಹಕಾರ ಸಂಘಗಳು ಯಾವ ಉಳಿತಿದಿಲ್ಲ ಸರ್. ಮೆಮೋಡಮ್ ಎಲ್ಲ ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಸ್ವಲ್ಪ ಇದು ಚೇಂಜಸ್ ಮಾಡ್ಕೇಸಿಂದ ಈಗ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಿದ್ಸಲಿಂದ ಅಲ್ಪ ಸ್ವಲ್ಪ ಈಗ ಸುಧಾರಣೆ ಆಗ್ಲತ್ತ ಸರ್. ಈಗೆಲ್ಲ ಆನ್ಲೈನ್ ಸಿಸ್ಟಮ್ ಮಾಡಿವಿ. ಇಲ್ಲಾಂದ್ರೆ ಮೊದಲೆಲ್ಲ ರೈಟಿಂಗ್ ಸಿಸ್ಟಮ್ನ ಆಗಿತ್ತು ಸರ್. ನಡಬರ್ಕ್ ಅವರು ಇವರು ಏನೇನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ ಸರ್. ಇಲ್ಲೆಲ್ಲ ಫಾರ್ಮರ್ಸ್, ಈಗ ನಾನು ಈಗ ಅಧ್ಯಕ್ಷ ಆಗಿ ನಂಗೆ ಕೊಡೋರು ಕೂಡ ನಾ ಒಬ್ಬ ಫಾರ್ಮರ್ ಸರ್. ಇಲ್ಲಿ ಒಬ್ಬ ಅಧ್ಯಕ್ಷ ಆಗ್ಬೇಕಾಗಿತ್ತು ಅಂದ್ರೂ ಫಾರ್ಮರ್ ಇರ್ಬೇಕು ಸರ್,
ಉಪಾಧ್ಯಕ್ಷ ಆಗ್ಲಕ್ ಫಾರ್ಮರ್ ಬೇಕು ಸರ್. ಡೈರೆಕ್ಟರ್ಗಳನ್ನು ಕೂಡ ಫಾರ್ಮರೇ ಇರ್ತಾರೆ ಸರ್ ಇಲ್ಲಿ ಈ ಸಂಸ್ಥೆ ಒಳಗೆ. ಒಟ್ಟು ರೈತರಿಂದನೇ ನಡೀತಕ್ಕಂಥ ಸಂಸ್ಥೆ ಸರ್ ಇದು. ರೇವಣ ಸಿದ್ದಪ್ಪ ಅವರೇ, ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ರೈತರಂದ್ರೆ ಎಲ್ಲಾ ಮಾಹಿತಿ ಇರುತ್ತೆ. ನಾವು ನೋಡ್ತಿರ್ತೇವೆ ರೈತರನ್ನ, ಏನಪ್ಪಾ ಅಂದ್ರೆ ಪ್ರಾರಂಭದಲ್ಲಿ ಎಲ್ಲ ಭೂಮಿ ತಯಾರು ಮಾಡ್ತಾರೆ, ಅವ್ರಿಗೆ ಬೇಕಾದಂತ ಬೆಳೆ ಏನು ಬೆಳಿಬೇಕಂತ ಯೋಚನೆ ಮಾಡಿ ಬೆಳೆನೂ ಹಾಕ್ತಾರೆ, ಬೆಳೆನೂ ಬರುತ್ತೆ. ನಮ್ಮ ರೈತರು ಬಹಳಷ್ಟು ಸಂದರ್ಭದಲ್ಲಿ ಕಟಾವು ಆಗಿಂದ ಒಳ್ಳೆ ಬೆಲೆ ಸಿಗೋದಿಲ್ಲ ನಮ್ಮ ರೈತರಿಗೆ. ಇನ್ನೇನು ಬೆಳೆ ಮಾರ್ಕೆಟ್ ತಗೊಂಡಬೇಕು ಅಂತ ಸಂದರ್ಭದಲ್ಲಿ ರೇಟ್ ಡೌನ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಇಂಥದ್ದೆಲ್ಲ ನಾವು ನೋಡ್ತಿರ್ತೀವಿ. ರೈತರಿಗೆ ಏನಾಗುತ್ತೆ, ಇಲ್ಲ ಒಂದ್ ಕಡೆ ಅತಿವೃಷ್ಟಿಯಾಗಿ ನಷ್ಟ ಅನುಭವಿಸ್ತಾರೆ, ಇಲ್ಲಾಂದ್ರೆ ಒಂದ್ ಕಡೆ ಅನಾವೃಷ್ಟಿಯಾಗಿ ನಷ್ಟ ಅನುಭವಿಸ್ತಾರೆ. ಇವೆರಡೂ ಸರಿ ತಪ್ಪ ಅಂದ್ರೆ ಒಳ್ಳೆ ಬೆಲೆ ಸಿಗೋದಿಲ್ಲ. ಈ ಬೆಲೆಗೆ ಸಂಬಂಧಪಟ್ಟಂಗೆ ಈಗ ಸರ್ಕಾರ ಹೇಳ್ತೈತೆ ಬೆಂಬಲ ಬೆಲೆ ಕೊಟ್ಟು ತಗೋಬೇಕು, ನಾವೇ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ತಗೊಂತೀವಿ ಅಂತ ಹೇಳಿ. ನಿಮ್ಮ ಸಂಘದಿಂದ ಆ ಕೆಲಸ ಏನಾದ್ರೂ ಆಗುತ್ತಾ ಸರ್? ನೀವು ಏನ್ ಈ ಕ್ವಶನ್ ಕೇಳಿದ್ರೆ ಇದು ಎಕ್ಸಾಕ್ಟ್ಲಿ ಕರೆಕ್ಟ್ ಅದ ಸರ್. ಈಗ ಒಂದು ಪ್ರಕೃತಿ ವಿಪತ್ತು ಆಯ್ತಂದ್ರ ಮಳೆಯಿಂದ ಹೆಚ್ಚಿಗೆ ಬೆಳೆ ಲಾಸ್ ಆಗ್ತದ್ರಿ, ಇಲ್ಲ ಕಡಿಮೆ ಬಿದ್ದರೆ ಲಾಸ್ ಆಗ್ತದೆ ಸರ್. ಅದಕ್ಕೋಸ್ಕರ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿದೆ ಸರ್. ಫಸ್ಟ್ ಟೈಮ್ ನಮ್ಮ ಊರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಬರೀ ಇಬ್ಬರೇ ಸರ್. ಯಾರಿಗೂ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಸರ್. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಏನಂತಕ್ಕಂಥದ್ದೇ ಗೊತ್ತಿದ್ದಿಲ್ರಿ. ಬರೀ ಇಬ್ಬರು ರೈತರಿಗೆ ಫಸ್ಟ್ ನಾ ಇನ್ವಾಲ್ವ್ಮೆಂಟ್ ಮಾಡಿ ಸರ್. ಇದ್ರೊಳಗೆ ಮಾಡಿದ ಬೆಳಕ್ ಅದು ಕಂಪ್ಲೇಂಟ್ ಅದು ಕೊಟ್ಟಿದ ಬೆಳಕ್ ಅವರಿಗೆಲ್ಲ ಪರಿಹಾರ ಬಂದ್ ಸರ್. ಬಂದ ನಂತರ ಅವ್ರು ಫಾರ್ಮರ್ಸ್ ಪರೇಶನ್ ಆದ್ರ ಸರ್, ಇದು ಹ್ಯಾಂಗ್ರಿ ಅಂತ. ಅದಕ್ಕೆ ನಾ ಅವ್ರಿಗೆ ಇವ್ರ ಎಕ್ಸಾಂಪಲ್ ಕೊಟ್ಕೊಂಡು ಇವತ್ತಿನ ಡೇಟಿಗೆ ಸರ್ ನಮ್ಮ ಊರಲ್ಲಿ ಏನಿಲ್ಲ ಅಂದ್ರೆ ಒಂದು 3,000 ಜನ ಫಾರ್ಮರ್ ಇರ್ಬೋದು ಸರ್. ಅದರಲ್ಲಿ 1,500 ಜನ ಉಚಿತವಾಗಿ ನಮ್ಮ ಸಂಸ್ಥೆಯಿಂದ ಸರ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥದ್ದು ಫಾರ್ಮರ್ಸ್ ಏನ್ ಬರ್ತಾರಲ್ರಿ ಅವ್ರದ್ದು ನಾವು ಆನ್ಲೈನ್ ಹಾಕೋದು ಉಚಿತವಾಗಿ ಹಾಕಿಸಿಂದ ಇವತ್ತಿನ ಡೇಟಿಗೆ 1,500 ಜನ ಫಾರ್ಮರ್ಸ್ ಫಸಲ್ ಬಿಮಾ ಯೋಜನೆ ಮಾಡಿಸಿದೀವಿ ಸರ್. ಅಂದ್ರೆ ಇದು ಅತಿವೃಷ್ಟಿಲಿಂದ ಬೆಳೆ ಹಾಳಾಯ್ತು ಮಾಡ್ತಪ್ಪ. ಆಮೇಲೆ ಇದು ನಾವು ಯಾವುದೇ ರೀತಿಯಲ್ಲಿ ಫಾರ್ಮರ್ಸ್ ಹೆಡೆಕ್ ಇಟ್ಟಿಲ್ಲ ಸರ್. ಇನ್ಶೂರೆನ್ಸ್ ಮಾಡ್ಕೊಂಡ್ ಮಾಡಿದ ನಂತರ ಅತಿವೃಷ್ಟಿಲಿಂದ ಮಳೆ ಹಾಳಾಯ್ತು ಮಾಡ್ತಪ್ಪ ಅಂತಂದ್ರೆ ನಾವೇ ಖುದ್ದಾಗಿ ಇಲಾಖೆಯವರಿಗೆ ಆಗಿರ್ಬೋದು, ಇದು ಬೆಳೆ ವಿಮೆ ಕಂಪ್ನಿಯವರಿಗೆ ನಾವೇ ಫೋನ್ ಮಾಡ್ತೀವಿ ಸರ್. ಅವ್ರಿಗೆ ಊರಿಗೆಲ್ಲ ಕರ್ಸ್ಕೇಶನ್ ಅದ್ರ ಬಗ್ಗೆ ಸರ್ವೆ ಮಾಡಿಸಿ ನಮ್ಮ ಸಂಸ್ಥೆ ಮುಖಾಂತರನೇ ಮಾಡ್ತೀವಿ ಸರ್. ಇದೆಲ್ಲ ಮಾಡಿಸ್ಕೇಶನ್ ರೈತರಿಗೆ ತಕ್ಕ ಮಟ್ಟಿಗೆ ಪರಿಹಾರ ಬರೋ ರೀತಿ ಕೆಲಸ ಮಾಡ್ತಾ ಇದೀವಿ ಸರ್. ಅದು ಒಂದೇ ಸರ್. ಎರಡನೇದು ಈಗ ಬೆಳೆದ ನಂತರ ರೈತರಿಗೆ ರೇಟ್ ಸಿಗಂಗಿಲ್ಲ, ದಲ್ಲಾಳಿಗಳ ಪಾಲಾಗ್ತದೆ. ಅದಕ್ಕೋಸ್ಕರನೇ ಸರ್ ಈ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಎಲ್ಲಾ ರೀತಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಒಂದು ಘೋಷಣೆ ಮಾಡಿದೆ ಸರ್. ನಾವು ಫಸ್ಟ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಉದ್ದ ಹೆಸರು ಸೋಯಾಬೀನ್ ಖರೀದಿ ಮಾಡಿದೀವಿ ಸರ್. ಅದಾದ ನಂತರ ಈಗ ತೊಗರಿ ಸ್ಟಾರ್ಟ್ ಮಾಡಿವಿ ಸರ್. ತೊಗರಿ ನಮ್ ಚುಂಚೋಳಿ ತಾಲೂಕು ಅಂದ್ರೆ ನಮ್ದು ಇನ್ನೂ ಕೂಡ ಚುಂಚೋಳಿ ತಾಲೂಕು ಅಂತ ನಮ್ಮ ಸೊಸೈಟಿಗಳ ತಾಲೂಕಿನಲ್ಲಿ ಅತಿ ಹೆಚ್ಚು ತೊಗರಿ ಖರೀದಿ ಸರ್. 6,000 ಕ್ವಿಂಟಲ್ ನಾನು ಲಾಸ್ಟ್ ಟೈಮ್ ಖರೀದಿ ಮಾಡಿದ್ದೀನಿ ಸರ್. ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಖರೀದಿ ಮಾಡಿದೀವಿ ಸರ್. ಈಗಲೂ ಕೂಡ ಪ್ರೊಸೆಸ್ ನಲ್ಲಿ ಇದೆ ಸರ್. ಅಂದ್ರೆ ನಾವು ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ತೀವಿ. ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಸ್ರಿ. ಒಂದ್ ವೇಳೆ ಮಾರ್ಕೆಟ್ನಾಗ ರೇಟ್ ಜಾಸ್ತಿ ಐತಪ್ಪ ಅಂದ್ರೆ ಮಾರ್ಕೆಟಿಗೆ ಹಾಕ್ರಿ. ಒಂದ್ ವೇಳೆ ಮಾರ್ಕೆಟ್ನಾಗ ಕಡಿಮೆ ತಪ್ಪ ಆಲ್ರೆಡಿ ಕೇಂದ್ರ ಸರ್ಕಾರ 8,000 ರೂಪಾಯಿ ಫಿಕ್ಸ್ ಮಾಡ್ಯ ಸರ್. ಲಾಸ್ಟ್ ಟೈಮ್ ಕೇಂದ್ರ ಸರ್ಕಾರ 7,550 ರೂಪಾಯಿ ತೊಗರಿಗೆ ಬೆಂಬಲ ಬೆಲೆ ಕೊಟ್ಟಿದೆ ಸರ್. 450 ರಾಜ್ಯ ಸರ್ಕಾರ ಕೊಟ್ಟಿದೆ. ಆದ್ರೆ ಈ ಸರಿನೇ ಕೇಂದ್ರ ಸರ್ಕಾರ 8,000 ಕೊಟ್ಟಿದೆ ಸರ್. ಅದಕ್ಕೋಸ್ಕರ ನಾವು ರೈತರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೀವಿ ಸರ್. ಲಾಸ್ಟ್ ಟೈಮ್ ಹೆಂಗೈತೆ ಸರ್, ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಅಡತಿ ಒಳಗೆ 9,000 ರೂಪಾಯಿ ರೇಟ್ ಇತ್ತು ಸರ್. ರೈತರು ಯಾರು ನಮ್ಮ ಸಂಸ್ಥೆ ಕಡೆ ಬಂದ್ ರಿಜಿಸ್ಟ್ರೇಷನ್ ಮಾಡಿಸ್ಲಿಲ್ಲ ಸರ್. ರಿಜಿಸ್ಟ್ರೇಷನ್ ಡೇಟ್ ಮುಗಿದಿದ ಕೂಡಲೇ ಡೌನ್ ಮಾಡ್ಬಿಟ್ರಿ ಸರ್. 6,500 ರೂಪಾಯಿ ತೆಗರಿ ತಂದ್ಬಿಟ್ರಿ. ರೈತರದ ಹೆಂಗೈತಪ್ಪ ಅಂತಂದ್ರೆ ಈ ಕಡೆ ರಿಜಿಸ್ಟ್ರೇಷನ್ ಆಗ್ಲಿಲ್ಲ, ಬೆಲೆನೂ ಸಿಗ್ಲಿಲ್ಲ. ಅದಕ್ಕೆ ನಾವು ಈ ಸರಿ ಪ್ರತಿಯೊಂದು ಹಳ್ಳಿಗಳಿಗೆ ಡೊಂಗರ್ ಸಾರಿದೀವಿ ಸರ್. ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿ. ಯಾಕೆ ರಿಜಿಸ್ಟ್ರೇಷನ್ ಡೇಟ್ ಮುಗಿತಪ್ಪ ಅಂತಂದ್ರ ನಿಮ್ಗೆ ಆ ಕಡೆನೂ ಇದು ಆಗಲ್ಲ, ಈ ಕಡೆ ಒಂದ್ ವೇಳೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರಿ ಹೊರಗೆ ತೊಗರಿ ರೇಟ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನೀವು ಅಲ್ಲೂ ಹಾಕ್ಬೋದು. ನಂಬಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಸಾಕ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಏನೂ ಆಗಲ್ಲ. ಒಂದ್ ವೇಳೆ ಅಲ್ಲಿ ರೇಟ್ ಕಡಿಮೆ ಅಂತಂದ್ರೆ ಆಕ್ರಿ 8,000 ಕೇಂದ್ರ ಸರ್ಕಾರ ಏನು ಫಿಕ್ಸ್ ಮಾಡಿ ಅದರ ರೇಟ್ ಸಿಗ್ತದೆ ನಿಮ್ಗೆ ಅಂತಕ್ಕಂಥದ್ದು ಒಂದು ರೈತರಲ್ಲಿ ನಾವು ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ ಸರ್. ಈಗ ನಿಮ್ಮ ಒಂದು ಸಹಕಾರ ಸಂಘ ಏನಿದೆಲ್ಲ ರೈತರಿಗೆ ಪೂರಕವಾಗಿ ಅವರಿಗೆ ಒಂದು ಅನುಕೂಲ ಆಗಂಗೆ ಎಲ್ಲ ಕೆಲಸ ಮಾಡ್ತಾ ಇದೆ. ಏನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮ ಒಂದು ಸಹಕಾರ ಸಂಘನ ಯಾವ ರೀತಿ ಅವರು ಸದುಪಯೋಗ ಪಡಿಸ್ಕೋಬೇಕು ಅಲ್ಲಿ ಸಿಗಂತ ಸೇವೆಗಳನ್ನ ಅಂತ? ಫಸ್ಟ್ ಏನಪ್ಪಾ ಅಂತಂದ್ರೆ ಸರ್, ಇದು ಮೊದಲು ನಾನು ಹೇಳಿದಾಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದ್ರೆ ರೈತರಿಗೆ ಏನೇನ್ ಬೇಕಾಗ್ತಾವ ನಮಗ್ ರೈತರಿಗೆ ಇದು ನಮಗ್ ಅವಶ್ಯಕತೆ ಅದ ರೀ, ಇದು ಬೇಕು ನಮಗ, ಈ ರೀತಿ ಮಾಡಿದ್ರೆ ಅನುಕೂಲ ಆಗ್ತದ ನಮ್ಗೆ ರೈತರು ಹೇಳಿದ್ರಪ್ಪ ಅಂದ್ರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲ ನಾವು ಮಾಡ್ಕೊಡಕ್ ರೆಡಿ ಇದೀವಿ ಸರ್. ಅದಕ್ಕೆ ಫಾರ್ಮರ್ಸ್ನು ಕೂಡ ಈಗ ಫುಲ್ ಜನರೇಷನ್ ಚೇಂಜ್ ಆಗ್ತಾ ಇದೆ ಸರ್. ಈಗ ಮೊದ್ಲೆಲ್ಲ ತೊಗರಿ ಬಡದು ಮಾಡಿ ಆ ರೀತಿ ಎಲ್ಲ ರಾಶಿ ಮಾಡೋದು, ಈಗೆಲ್ಲ ಮಷಿನ್ಗಳು ಬಂದ ಸರ್. ಇದು ಅಂದ್ರೆ ಟೆಕ್ನಾಲಜಿನೂ ಕೂಡ ಚೇಂಜ್ ಆಗ್ಲತ್ತದ್ರಿ. ಈಗ ಸ್ಪ್ರೇ ಮಾಡೋದ್ನು ಕೂಡ ಸರ್ ಈಗ ಡ್ರೋನ್ ಮುಖಾಂತರ ಸ್ಪ್ರೇ ಆಗ್ಲತ್ತವ್ರಿ. 10 ದಿವಸನಾಗ ಆಗ ಕೆಲಸ ಒಂದೊಂದ್ ಮುಗಿಲತ್ತವ. ಅದಕ್ಕೆ ಟೆಕ್ನಾಲಜಿಗಳನ್ನ ಕೂಡ ಚೇಂಜ್ ನಮ್ಮ ಫಾರ್ಮರ್ಸ್ ಅದ್ರ ಜೊತೆಗೆ ಅಡಾಪ್ಟ್ ಆಗ್ಬೇಕು. ಒಬ್ಬ ಟೆಕ್ನಾಲಜಿ ಇಂಜಿನಿಯರಿಂಗ್ ಕೂಡ ಹೊಳ್ಳಾರ್ದಂತ ಐಡಿಯಾಗಳು ರೈತರ ಬಲ್ಲ ಅವ ಸರ್. ಅಂತ ರೈತರಿಗೆ ನಾವು ಅಂದೇವಪ್ಪ ಅಂದ್ರೆ ಏನ್ ಅನ್ಕೋತಾರೋ ಅಂತಕ್ಕಂಥದ್ದೊಂದು
ಈ ರೀತಿ ಮಾಡಿದ್ರೆ ಅನುಕೂಲ ಆಗ್ತದ, ಈ ರೀತಿ ಮಾಡ್ರಿ ಅಂತ ಹೇಳಿ ರೈತರು ಕೂಡ ಹೇಳಿದ್ರ ಮುಂದೆ ಕೂಡ ನಾವು ಆ ರೀತಿ ಮಾಡ್ಬೋದು ಸರ್. ಆಮೇಲೆ ನಾವು ಇನ್ನೊಂದೇನಂದ್ರೆ ಸರ್, ನಮ್ಮ ಇದರಲ್ಲಿ ಕೃಷಿ ಪತ್ತಿನ ಸಹಕಾರ ರೈತರಿಗಾಗಿನೇ ಸರ್ ಯಶಸ್ವಿನಿ ಅಂತಕ್ಕಂಥದ್ದು ಒಂದು ಹೆಲ್ತ್ ಕಾರ್ಡ್ ಇದೆ ಸರ್. ಅದರಲ್ಲಿಂದ ರೈತರಿಗೆ ಒಳ್ಳೆ ಅನುಕೂಲ ಇದೆ ಸರ್. ಆಮೇಲೆ ಈಗ ರಸಗೊಬ್ಬರಗಳೆಲ್ಲ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದಾರೆ. ಅವರು ಗೊಬ್ಬರ ಹೋದ್ರು ಕೂಡ ಸಿಂಪಡಣೆ ಮಾಡೋ ಟೈಮ್ನಾಗ ಅದು ಏನಾಯ್ತು ಅಂದ್ರೆ ಅದಕ್ಕೂ ಇಮಿಡಿಯೇಟ್ಲಿ ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ಏನೇ ಇನ್ಸಿಡೆಂಟ್ ಆಯ್ತು ಅವ್ರನ್ನು ಕೂಡ ಇನ್ಸೂರೆನ್ಸ್ ಇಟ್ಟಿದ್ದಾರೆ ಸರ್. ನಮ್ಮ ಸಂಸ್ಥೆಯಲ್ಲಿಂದ ತಗೊಂಡ್ರಪ್ಪ ಅಂದ್ರೆ ಅವ್ರಿಗೆ ರಿಸಿಪ್ಟ್ ಕೊಡ್ತೀವಿ ಸರ್. ಅದರದೆಲ್ಲ ಇನ್ಸೂರೆನ್ಸ್ ಕ್ಲೇಮ್ ಆಗ್ತದೆ ಸರ್ ರೈತರಿಗೆ. ಆಮೇಲೆ ಇದು ಯಶಸ್ವಿನಿ ಹೆಲ್ತ್ ಕಾರ್ಡ್ ಸರ್, ಚೊಲೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಳಗೆ ಕಾರ್ಡ್ ಅಪ್ಲೈ ಆಗ್ಬಿಟ್ಟು 5 ಲಕ್ಷದವರೆಗೆ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುವಂತ ಸೌಲಭ್ಯ ನಮ್ಮ ಪತ್ತಿನ ಸಹಕಾರ ಸಂಘದಿಂದ ಕೊಡುವಂತ ಕೆಲಸಗಳು ಆಗ್ತಾ ಇದೆ ಸರ್. ಒಟ್ಟಾರೆಯಾಗಿ ರಟ್ಕಲ್ನಲ್ಲಿ ಇರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರೈತರ ಏಳಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು. ನಿಮ್ಮ ಒಂದು ಸೇವೆ, ನಿಮ್ಮ ಒಂದು ಕೆಲಸ ಹೀಗೆ ನಡೀಲಿ, ರೈತರಿಗೆ ನಿಮ್ಮ ಒಂದು ಸಹಕಾರ ಸಂಘದಿಂದ ಅನುಕೂಲ ಆಗಲಿ, ಇನ್ನೂ ಯಶಸ್ವಿಯಾಗಿ ಬಹಳಷ್ಟು ಜನ ನಿಮ್ಮಿಂದ ಒಂದು ಸಹಾಯ ಪಡೀಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗಾಗಿ ತಿಳಿಸ್ಕೊಟ್ರೆ ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು ಈ ವಿಷಯವಾಗಿ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಬಾಡ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ.